30 ಲಕ್ಷ ಲೀಟರ್ ಏನು ನಾವು ಪೌಡ್ರಿಗೆ ಕಳಿಸ್ತಾ ಇದ್ದೀವಿ. ಈ ಪೌಡ್ರಿಗೆ ಹಾಲನ್ನು ಹೋಗ್ತಕ್ಕಂಥ ನಾವು ಸರಾಸರಿ ನೋಡೋದಾದರೆ ಎಲ್ಲೋ ಒಂದು ಕಡೆಗೆ ನಮ್ಮ ಕ್ಯಾಪಿಟಲ್ ಅಂದರೆ ಏನು ನಮ್ಮ ಬಂಡವಾಳವನ್ನು ಸ್ವಲ್ಪ ಡೆಡ್ ಆಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಏನು ಯೂನಿಯನ್ಗಳಿದ್ದಾವೆ ಅವರಿಗೆ ಸ್ವಲ್ಪ ಪೇಮೆಂಟ್ ಮಾಡೋದು ಸ್ವಲ್ಪ ನಮಗೆ ಕಷ್ಟ ಆಗ್ಬೋದು. ಹಾಗಾಗಿ ನಾವು 27 ಲಕ್ಷ ಹಾಲು ಉತ್ಪಾದಕರು ಏನಿದ್ದಾರೆ ರೈತರಿಗೂ ಕೂಡ ಒಂದು ಕಡೆ ತೊಂದರೆ ಆಗಬಾರ್ದು, ಒಂದು ಕಡೆ ನಾವು ಗ್ರಾಹಕರಿಗೆ ಕೂಡ ತೊಂದರೆ ಆಗಬಾರ್ದು. ನಾವು KMFನ ಇತಿಹಾಸದಲ್ಲಿ ಯಾವತ್ತೂ ಕೂಡ ನಾವು KMFನಲ್ಲಿ ನಾವು ರೈತರು ಮತ್ತು ಗ್ರಾಹಕರು ನಮಗೆ ಎರಡು ಕಣ್ಣಿದ್ದಂಗೆ. ನಾವು ಯಾವ ಕಣ್ಣಿಗೆ ಕೂಡ ನಾವು ಯಾವುದೇ ಕಣ್ಣಿಗೆ ಸ್ವಲ್ಪನಾದರೂ ಒಂದು ಸೂಜಿ ಚುಚ್ಚಿದಂಥ ಆದರೂ ಕೂಡ ನಮಗೆ ನೋವಾಗುತ್ತೆ ಅದು. ಹಾಗಾಗಿ ನಾವು ಒಂದು ಕಡೆ ರೈತರಿಗೆ ಯಾವ ರೀತಿ ನೋಡ್ಕೊಳ್ತೀವಿ ಅದೇ ರೀತಿ ನಾವು ಗ್ರಾಹಕರನ್ನು ಕೂಡ ನಾವು KMF ನಾವು ನೋಡ್ಕೋಬೇಕಾಗುತ್ತೆ. ಹಾಗಾಗಿ ಏನು 30 ಲಕ್ಷ ಲೀಟರ್ ಹಾಲೇನು ನಾವು ಪೌಡ್ರಿಗೆ ಕಳಿಸ್ತಾ ಇದ್ದೀವಿ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ರೈತರಿಗೆ ಯಾವುದೇ ತೊಂದರೆ ಆಗಬಾರ್ದು. ಇದು 98 ಲಕ್ಷ ಅಲ್ಲ, ಇದು 1 ಕೋಟಿ ಹೆಚ್ಚು ಹಾಲಾದರೂ ಕೂಡ ನಾವು ಶೇಖರಣೆ ಮಾಡ್ತೀವಿ. ಅದಕ್ಕೆ ನಾವು ಇವತ್ತು ಏನು ಪ್ರತಿದಿನ 1 ಲೀಟರ್ ಹಾಲನ್ನು ಏನು ನಾವು ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ ಅಂದರೆ 1000 ml ಏನು ಪ್ರತಿದಿನಕ್ಕೆ ನಾವು ಗ್ರಾಹಕರಿಗೆ 1 ಲೀಟ್ರಿಗೆ 42 ರೂಪಾಯಿ ಇದೆ. ನಾನು ಕರ್ನಾಟಕ ರಾಜ್ಯದ ನಮ್ಮ ನಂದಿನಿ ಬ್ರ್ಯಾಂಡ್ ಹಾಲು ಯಾರ್ಯಾರು ಗ್ರಾಹಕರು ಬಳಕೆ ಮಾಡ್ತಾರೆ ಆ ಗ್ರಾಹಕರಿಗೆ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ಯಾರು ಕೂಡ ಇದರಲ್ಲಿ ದರ ಹೆಚ್ಚು ಮಾಡ್ತಾ ಇದ್ದೀವಿ ಅನ್ನೋದು ಭಾವನೆ ಯಾರಿಗೂ ಬರಬಾರ್ದು. ನಮ್ಮ ದರ 42 ರೂಪಾಯಿ. ನಾವೇನು ಪ್ರತಿ 1 ಲೀಟ್ರ್ ಹಾಲಿಗೆ 42 ರೂಪಾಯಿ ಏನು ಕೊಡ್ತಾ ಇದ್ದೀವಿ ಅದೇ 42 ರೂಪಾಯಿ. ನಾವು ದರವನ್ನು ಹೆಚ್ಚು ಮಾಡ್ತಾ ಇಲ್ಲ. ಅದಕ್ಕೆ ನಾವು 1 ಲೀಟ್ರಿಗೆ 1000 ml ಹಾಲಿರುತ್ತೆ, ಅದಕ್ಕೆ 50 ml ಹಾಲನ್ನು ನಾವು ಅಡಿಷ್ನಲ್ ಆಗಿ 1050 ml ಹಾಲನ್ನು ನಾವು ಪಾಕೆಟಲ್ಲಿ ತಯಾರು ಮಾಡ್ತೀವಿ. ಅಂದರೆ ನಾವು ತೂಕ ಮಾಡಿದರೂ ಅವ್ರು ಅಳತೆ ಮಾಡಿದರೂ 1000 ml ಹಾಲಿರುತ್ತೆ. ಅದರಲ್ಲಿ ಆ 50 ml ಹಾಲಿನ ದರ 2 ರೂಪಾಯಿ 10 ಪೈಸೆ ಆಗುತ್ತೆ. ಆ 2 ರೂಪಾಯಿ 10 ಪೈಸೆ ಮಾತ್ರ ನಾವು 42 ರೂಪಾಯಿ ಇದ್ದಿದ್ದ ದರವನ್ನು 44 ರೂಪಾಯಿನ ನಾವು ನಾಳೆ ಮಾನವನ್ನು ಮಾಡಿದ್ದೀವಿ. 42 ರೂಪಾಯಿ ಮತ್ತು 2 ರೂಪಾಯಿ 10 ಪೈಸೆ ಹಿಂದೆ 42 ರೂಪೀಸ್ ಇದೆ 1000 mlಗೆ. ಈಗ 50 ml ಹಾಲಿಗೆ 2 ರೂಪಾಯಿ 10 ಪೈಸೆ ಆಗುತ್ತೆ. 2 ರೂಪಾಯಿ 10 ಪೈಸೆ ಮತ್ತು 42 ರೂಪಾಯಿ ಎರಡೂ ಸೇರಿಸಿದರೆ 44 ರೂಪಾಯಿ 10 ಪೈಸೆ ಆಗುತ್ತೆ. ನಾವು 10 ಪೈಸೆ ಕಡಿಮೆ ಮಾಡ್ತಾ ಇದ್ದೀವಿ. ನಾವು ಒಂದು ಕಡೆ 50 mlಗೆ ಆಗ್ತಕ್ಕಂಥ 2 ರೂಪಾಯಿ 10 ಪೈಸೆನಲ್ಲಿ 10 ಪೈಸೆ ಕಡಿಮೆ ತೊಗೊಳ್ತಾ ಇದ್ದೀವಿ. ಮತ್ತು ನಾವು ಏಜೆಂಟ್ಗೆ ಕೂಡ ನಾವು 10 ಪೈಸೆ ಕೂಡ ನಾವು ಜಾಸ್ತಿ ಕೊಡ್ತಾ ಇದ್ದೀವಿ. ಹಾಗಾಗಿ 20 ಪೈಸೆ ನಮಗೆ ಕಡಿಮೆ ಆಗುತ್ತೆ. ಹಂಗೆ ನೋಡಿಕೊಂಡ್ರೆ ನಾವು KMFಗೆ ನಾವು ಆ ಹೊರೆಯನ್ನು ನಾವೇ ಅದನ್ನು ಭರಿಸ್ತೀವಿ. 20 ಪೈಸೆ ನಾವು ಕಡಿಮೆ ಆಗುತ್ತೆ. ಯಾಕೆಂದರೆ ಏನಾಗುತ್ತೆ, ನಾಳೆ ಇಲ್ಲ KMFನವರು ರೇಟನ್ನು 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ದರ ಜಾಸ್ತಿ ಮಾಡಿದ್ದಾರೆ ಅನ್ನೋದು ತಮ್ಮ ಮೂಲಕ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ತೀನಿ. ಇದನ್ನು ಗ್ರಾಹಕರಿಗೆ ಕೂಡ ನಾನು ಕರ್ನಾಟಕ ರಾಜ್ಯದ ನಮ್ಮ ನಂದಿನಿ ಹಾಲನ್ನು ಬಳಕೆ ಮಾಡ್ತಕ್ಕಂಥ ಎಲ್ಲ ನಮ್ಮ ಗ್ರಾಹಕರಿಗೆ ತಮ್ಮ ಮೂಲಕ ವಿನಂತಿ ಮಾಡ್ತೀನಿ. ನಾವು ದರವನ್ನು ಹೆಚ್ಚು ಮಾಡ್ತಾ ಇಲ್ಲ. 50 ml ಹಾಲನ್ನು ಏನು ನಾವು ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ ಅದನ್ನು ಮಾತ್ರ ನಾವು 2 ರೂಪಾಯಿ 10 ಪೈಸೆ ಆಗುತ್ತೆ, ಅದಕ್ಕೆ 10 ಪೈಸೆ ಕಡಿಮೆ ತೊಗೊಂಡು 44 ರೂಪಾಯಿ ತೊಗೊಳ್ತಾ ಇದ್ದೀವಿ. ಅದಕ್ಕೆ 1 ಲೀಟ್ರಿಗೆ 50 ml ಮತ್ತು ಅರ್ಧ ಲೀಟ್ರಿಗೆ ಕೂಡ 50 ml ಆ್ಯಡ್ ಮಾಡ್ತೀವಿ ನಾವು. 2 ರೂಪಾಯಿ ಜಾಸ್ತಿ ಆಗುತ್ತೆ. 42 ರೂಪಾಯಿ ಇದ್ದಿದ್ದು 44 ರೂಪಾಯಿ ಆಗುತ್ತೆ. ಒಂದು ಪ್ಯಾಕೆಟ್ 2 ರೂಪಾಯಿ ಆಗುತ್ತೆ. ಒಂದು ಪ್ಯಾಕೆಟ್ಗೂ 2 ರೂಪಾಯಿ, 1 ಲೀಟ್ರಿಗೂ 2 ರೂಪಾಯಿ, ಒಂದು ಪ್ಯಾಕೆಟ್ಗೂ 2 ರೂಪಾಯಿ. 50 ml ಪ್ರತಿ ಪ್ಯಾಕೆಟ್ಗೆ 50 ml ಜಾಸ್ತಿ. 22 ಇದೆ, 24 ರೂಪಾಯಿ ಆಗುತ್ತೆ. 24 ರೂಪಾಯಿ. ಅದರಲ್ಲಿ ಕೂಡ 10 ಪೈಸೆ ನಮಗೆ 24 ಪ್ರತಿ ಪ್ಯಾಕೆಟ್ 50 ml 2 ರೂಪಾಯಿ. ಹೌದು 50 ml ಎಲ್ಲದಕ್ಕೂ 550 ml ಆಗುತ್ತೆ.
550 ml ಆಗುತ್ತೆ. ಅದು 22 ರೂಪಾಯಿ ಇದ್ದಿದ್ದು 24 ರೂಪಾಯಿ ಮಾಡ್ತೀವಿ. ಇದು 42 ರೂಪಾಯಿ ಇದ್ದಿದ್ದು 44 ರೂಪಾಯಿ ಮಾಡ್ತೀವಿ. ಎರಡಕ್ಕೂ 50 ml ಅನ್ನು ನಾವು ಅಡಿಷನಲ್ ಆಗಿ 50 ml ಜಾಸ್ತಿ ಕೊಡ್ತೀವಿ. ಯಾಕಂದರೆ ಈಗ ನಾವು 1 ಕೋಟಿ ರೀಚ್ ಆಗ್ತಾ ಇದ್ದೀವಿ, ಹಾಲು ಜಾಸ್ತಿ ಆಗ್ತಾ ಇದೆ. ಸೊ ನಾವು ರೈತರನ್ನು ಕೂಡ ಈ ಕಡೆ ನೋಡಬೇಕಾಗುತ್ತೆ. ಇವತ್ತು 1 ಕೋಟಿ ಆಗಲಿ, 1 ಕೋಟಿ 5 ಲಕ್ಷ ಆಗಲಿ, 1 ಕೋಟಿ 10 ಲಕ್ಷ ಆಗಲಿ, ಇದು ಹೊಸ ದಾಖಲೆಯನ್ನು ನಿರ್ಮಾಣ ಆಗುತ್ತೆ ಒಂದು. ಮತ್ತು ನಾವು ರೈತರ ಹಾಲು ಕೂಡ ನಾವು ತಗೋಬೇಕಾಗುತ್ತಲ್ಲ. ಸೊ ಯಾವುದೇ ಕಾರಣಕ್ಕೂ ರೈತರಿಗೆ ತೊಂದರೆ ಆಗಬಾರ್ದು. ಸೊ ಹಾಗಾಗಿ ನಾವು ಈ ತೀರ್ಮಾನವನ್ನು ತಗೊಂಡಿದ್ದೀವಿ. ಎಲ್ಲ ಎಲ್ಲ ಪಾಕೆಟ್ ಇಲ್ಲಿ ಎಲ್ಲ ಪಾಕೆಟ್